ಜೆಸಿಐ ಬಂಟ್ವಾಳ ಇದರ 2025ನೇ ಸಾಲಿನ ಅಧ್ಯಕ್ಷ ಗಣೇಶ್ ಕೆ ಕುಲಾಲ್ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಿಸಿ ರೋಡ್ನ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆಯಿತು. ನಿರ್ಗಮನ ಅಧ್ಯಕ್ಷೆ ರಶ್ಮಿ ಶೆಟ್ಟಿ ಸದಸ್ಯರನ್ನು ಗೌರವಿಸಿ ವಾರ್ಷಿಕ ವರದಿ ವಾಚಿಸಿದರು. ಸಾಧಕ ಸದಸ್ಯರಾದ ಮನೋಜ್ ಕನಪಾಡಿ, ಸುರೇಶ್ ಕುಮಾರ್ ಬಿ ನಾವೂರು, ಸಂದೀಪ್ ಸಾಲ್ಯನ್, ನಿಕಟಪೂರ್ವ ಅಧ್ಯಕ್ಷ ರಾಜೇಂದ್ರ ಕೆ ಅವರನ್ನು ಗೌರವಿಸಲಾಯಿತು. ನಿರ್ಗಮನ ಅಧ್ಯಕ್ಷೆ ರಶ್ಮಿ ಶೆಟ್ಟಿ ಅವರಿಂದ ಗಣೇಶ್ ಕೆ ಕುಲಾಲ್ ಅವರು ಅಧಿಕಾರ ಸ್ವೀಕರಿಸಿದರು. ಬಳಿಕ ಆಶಯ ಭಾಷಣ ಮಾಡಿ ಮುಂದಿನ ವರ್ಷ ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಸದಸ್ಯರು ಸಹಕಾರ ನೀಡುವಂತೆ ಕೋರಿದರು. ನಾನು ಜೆಸಿಐ ಬಂಟ್ವಾಳದ ಸ್ಥಾಪಕ ಸದಸ್ಯ. ಇದೀಗ ನಮ್ಮ ಘಟಕ ಯಶಸ್ವಿ 16ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. 15 ವರ್ಷಗಳ ಕಾಲ ಜೆಸಿ ಆಂದೋಲನದಲ್ಲಿ ತೊಡಗಿಸಿಕೊಂಡು ನಮ್ಮ ಘಟಕದ ಆಗುಹೋಗುಗಳನ್ನು ನೋಡಿಕೊಂಡು ಈ ಸಂಸ್ಥೆಯಲ್ಲಿ ಬೆರೆತವನು ನಾನು. ಘಟಕದ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ನನಗೆ ಈ ವರ್ಷ ಘಟಕವನ್ನು ಅಧ್ಯಕ್ಷನಾಗಿ ಮುನ್ನಡೆಸುವ ಅವಕಾಶವನ್ನು ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ನೀಡಿರುತ್ತಾರೆ. ಇದು ನನಗೆ ಸಿಕ್ಕಿರುವ ಅವಕಾಶ ಎನ್ನುವುದಕ್ಕಿಂತಲೂ ನನ್ನ ಮೇಲೆ ವಿಶ್ವಾಸವಿಟ್ಟು ನೀವು ನೀಡಿರುವ ಜವಾಬ್ದಾರಿ ಎಂದು. ಕಾರ್ಯದರ್ಶಿಯಾಗಿ ಕಿಶೋರ್ ಕುಮಾರ್ ಆಚಾರ್ಯ, ಕೋಶಾಧಿಕಾರಿಯಾಗಿ ಜೀವಿತಾ ಯತೀಶ್ ಕರ್ಕೇರ, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅರ್ಬಿಗುಡ್ಡೆ, ಉಮೇಶ್ ಪೂಜಾರಿ, ಮನೋಜ್ ಕನಪಾಡಿ, ಕಿರಣ್ ಕುಮಾರ್, ವಚನ್ ಶೆಟ್ಟಿ, ವೆಂಕಟೇಶ್ ಕೃಷ್ಣಾಪುರ, ಲೇಡಿ ಜೆಸಿ ಸಂಯೋಜಕಿಯಾಗಿ ಬಬಿತಾ ಗಣೇಶ್ ಅಧಿಕಾರ ಸ್ವೀಕರಿಸಿದರು. ಜೆಸಿಐ ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷ ಕಾರ್ತಿಕೇಯ ಮಧ್ಯಸ್ಥ 2025ನೇ ಸಾಲಿನ ತಂಡವನ್ನು ಉದ್ಘಾಟಿಸಿದರು. 5 ಮಂದಿ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ಲಯನ್ಸ್ ಕ್ಲಬ್ ಬಂಟ್ವಾಳ ಅಧ್ಯಕ್ಷ ರಾಧಾಕೃಷ್ಣ ಬಂಟ್ವಾಳ ಮಾತನಾಡಿ, ಜೆಸಿಐ ಸಂಸ್ಥೆ ಬಯಲು ವಿಶ್ವವಿದ್ಯಾನಿಲಯವಿದ್ದಂತೆ. ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಆ ಅನುಭವವನ್ನು ಪಡೆಯಲು ಸಾಧ್ಯವಿದೆ. ಸದಸ್ಯರು ಜವಾಬ್ದಾರಿಯನ್ನು ಅರಿತುಕೊಂಡಾಗ ಸಂಘಟನೆಗೊಂದು ರೂಪ ಬರಲು ಸಾಧ್ಯ ಎಂದರು. ಯೌವನದ ವಯಸ್ಸು ಇದು. ಸರಿ ತಪ್ಪುಗಳ ವಿಮರ್ಶಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯೋಚನಾ ಶಕ್ತಿ ಇರುವಂತಹ, ಭವಿಷ್ಯದ ದಿಟ್ಟ ನಿರ್ಧಾರಗಳಿಗೆ ನಾಂದಿ ಹಾಡುವಂತಹ ವಯಸ್ಸು ಇದು. ಒಮ್ಮೆ ತಿರುಗಿ ನೋಡಿದಾಗ ಬಂದ 16 ವರ್ಷದ ಪಯಣವನ್ನು ಗಮನಿಸಿದಾಗ ಬಹಳಷ್ಟು ಸಂತೋಷವಾಗ್ತದೆ, ಹೆಮ್ಮೆಯಾಗ್ತದೆ. ಜೆಸಿಐ ಬಂಟ್ವಾಳದ ಎಲ್ಲ ಚಟುವಟಿಕೆಗಳನ್ನು ನಾನು ಆರಂಭದಿಂದಲೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದವನು ನಾನು ಕೂಡ. 2009ರಲ್ಲಿ ನಮ್ಮ ಜೆಸಿ ಮೊಡಂತ್ಯಾರಿನ ಪೂರ್ವಾಧ್ಯಕ್ಷರಾಗಿರುವಂತಹ ಜೆಸಿ ಸಂಪತ್ ವಿ ಸ್ವರ್ಣರು ವಲಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಹೊಸ ಘಟಕಗಳ ಹುಡುಕಾಟವನ್ನು ಮಾತನಾಡುತ್ತಿದ್ದಾಗ ಬಂಟ್ವಾಳ ಪರಿಸರದಲ್ಲಿ ಆಗ ಸಕ್ರಿಯವಾಗಿದ್ದಂತಹ ಸಂಸ್ಥೆ ಅಷ್ಟೊಂದು ಚಟುವಟಿಕೆಯಿಂದ ಇರಲಿಲ್ಲ. ಆ ಸಂದರ್ಭದಲ್ಲಿ ಇದು ಸೂಕ್ತ ಸಮಯ ಅಂತ ತಿಳಿದುಕೊಂಡು ಒಂದಷ್ಟು ಹಿತೈಷಿಗಳನ್ನು ಸೇರಿಸಿಕೊಂಡು ರೂಪಿಸಿದಂತಹ ತಂಡ ಜೆಸಿಐ ಬಂಟ್ವಾಳ ತಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. 2025ನೇ ಸಾಲಿನ ಚುನಾಯಿತ ವಲಯಾಧ್ಯಕ್ಷ ಅಭಿಲಾಷ್ ಬಿಎ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಘಟಕ ರೈಸ್ ಅಪ್ ಆಗಬೇಕಾದರೆ ಎಲ್ಲರ ಸಹಕಾರ ಬೇಕು. ಮುಂದಿನ ವರ್ಷದಲ್ಲಿ ವಲಯದ ಅಭಿವೃದ್ಧಿಗೆ ಬಂಟ್ವಾಳ ಘಟಕದ ಸಹಕಾರ ಬೇಕು. ಬಂಟ್ವಾಳ ಘಟಕಕ್ಕೆ ಸಹಕಾರ ನೀಡಲು ಸದಾ ಬದ್ಧರಾಗಿರುವುದಾಗಿ ತಿಳಿಸಿದರು. 2024ನೇ ಸಾಲು ಲೆಟ್ಸ್ ಮೇಕ್ ಅ ಡಿಫರೆನ್ಸ್ ಎನ್ನುವ ಲೋಗೋ ಅಡಿಯಲ್ಲಿ ನಮ್ಮ ಜೆಸಿ ರಶ್ಮಿ ಶೆಟ್ಟಿ ಅವರು ಖಂಡಿತವಾಗಿ ಒಂದು ಡಿಫರೆನ್ಸ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ಕಳೆದ 14 ವರ್ಷಗಳಿಂದ 100% ಎಫಿಷಿಯನ್ಸಿ ಏನು ನಮ್ಮ ಬಂಟ್ವಾಳ ತಂಡಕ್ಕೆ ಬರಬೇಕಾಗಿತ್ತು ಅದನ್ನ ಈ ವರ್ಷ ಪ್ರಪ್ರಥಮ ಲೇಡಿ ಅಧ್ಯಕ್ಷೆಯಾಗಿ ಅದನ್ನ ಸಾಧಿಸಿ ತೋರಿಸಿದ್ದಾರೆ. ಅದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ನಾನು ಕಳೆದ ವರ್ಷ ಜಡ್ಡಿ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಒಂದು 100% ಏನು ಎಫಿಷಿಯನ್ಸಿ ಬರ್ತದೆ ಅದು ನನ್ನ ವಿಭಾಗದಲ್ಲಿ ಬರುವಂತದ್ದು. ಇದರ ಒಂದು
ಮಟ್ಟಿಗೆ ನಾನು ಬಹಳಷ್ಟು ಅವರಿಗೆ ಎಷ್ಟು ಮಟ್ಟಿಗೆ ಪ್ರೇರಣೆಯನ್ನು ನೀಡಿದ್ನೋ ಗೊತ್ತಿಲ್ಲ, ಆದರೆ ಅವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಅದಾದ ತಕ್ಷಣ ಎಫಿಷಿಯನ್ಸಿ ರೀಚ್ ಆದ ತಕ್ಷಣ ನನಗೆ ಮೆಸೇಜ್ ಮಾಡಿದ್ರು, ಸರ್ ಇದು ಅಚೀವ್ ಆಗಿದೆ ಅಂತ. ನನಗೆ ಆತ್ಮತೃಪ್ತಿ ಕೊಟ್ಟಿದೆ, ಯಾಕಂದ್ರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆದಂಥ ಅಚೀವ್ಮೆಂಟ್ ಅಂತ ನನ್ನ ಭಾವನೆ. ಅದರ ಜೊತೆಗೆ ಕೇವಲ ಅಲ್ಲಿ ಮಾತ್ರವಲ್ಲದೆ ಈ ವರ್ಷದ R2R ಕಾರ್ಯಕ್ರಮದ ಒಂದು ಹೋಸ್ಟ್ ಅನ್ನು ಮಾಡಿರ್ತಾರೆ. ಜೊತೆಗೆ ಬಹಳಷ್ಟು ತರಬೇತಿ ಕಾರ್ಯಕ್ರಮಗಳು, ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳ ಜೊತೆ ಸೇರಿ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಾರ್ವಜನಿಕ ವಲಯದಲ್ಲಿ ಮಾತ್ರವಲ್ಲದೆ ತಮ್ಮ ಎದುರಿಗೆ ಇರುವಂತೆ ಬಹಳಷ್ಟು ಪ್ರಶಸ್ತಿ ಮನ್ನಣೆಗಳನ್ನ JC ರಶ್ಮಿ ಶೆಟ್ಟಿ ಅವರು ಗಳಿಸಿದ್ದಾರೆ. ಜೆಸಿಐ ಭಾರತದ ರಾಷ್ಟ್ರೀಯ ಉಪಾಧ್ಯಕ್ಷ ಕಾರ್ತಿಕೇಯ ಮಧ್ಯಸ್ಥ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಜೆಸಿಐ ಭಾರತದ ಎಲ್ಲಾ ಘಟಕಗಳು ಮೌನ ವಹಿಸಿದ್ದಾಗ ವಲಯ 15 ಸದ್ದು ಮಾಡುತ್ತಿತ್ತು. ಈ ಸಂದರ್ಭ ವಲಯಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮ ಸಂಘಟಿಸಿದ ಕೀರ್ತಿ ಜೆಸಿಐ ಬಂಟ್ವಾಳಕ್ಕೆ ಸಲ್ಲುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೋವಿಡ್ ಕಷ್ಟದ ಕಾಲದಲ್ಲೂ ವ್ಯವಹಾರ ಸಮ್ಮೇಳನವನ್ನು ನಿಶುಲ್ಕವಾಗಿ ಆಯೋಜಿಸಿದ ಹೆಗ್ಗಳಿಕೆ ಜೆಸಿಐ ಬಂಟ್ವಾಳಕ್ಕಿದೆ. ಇಂತಹ ಘಟಕದ ಮೇಲೆ ಪ್ರೀತಿ ಅಭಿಮಾನವಿದ್ದು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಕಾರ್ಯಗಳ ಮೂಲಕ ಮಾದರಿ ಘಟಕವಾಗಿ ಹೊರಹೊಮ್ಮಲಿ ಎಂದು ಆಶಿಸಿದರು. ನಮ್ಮ ವಲಯ 15ರಲ್ಲಿ ನಾವು ಕಂಡುಕೊಳ್ತಾ ಇರುವಂಥ ವಾಸ್ತವ ಸತ್ಯವನ್ನು ಚುನಾಯಿತ ವಲಯಾಧ್ಯಕ್ಷರು ತಮ್ಮ ಮುಂದೆ ಹೇಳಿರುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಘಟಕದ ಅಧ್ಯಕ್ಷರು ಆದಾಗ ಯಾವುದೇ ಒಂದು ಕಾರ್ಯಕ್ರಮ ಬಂದರೂ ಕೂಡ ಆ ಘಟಕಕ್ಕೆ ಅಸೈನ್ಡ್ ಆಗಿರುವ ಝೋನ್ ವೈಸ್ ಪ್ರೆಸಿಡೆಂಟ್ಗೆ ಸಾಕಷ್ಟು ಒತ್ತಡ ಇದ್ದು ಘಟಕಾಧ್ಯಕ್ಷರಲ್ಲಿ ಕೇಳ್ತಾರೆ, ಸರ್ ನೆಕ್ಸ್ಟ್ ಮಂತ್ ಇಂಥ ಕಾರ್ಯಕ್ರಮ ಬರ್ತದೆ, ಅಥವಾ ಇಂಥ ಒಂದು ಸಮ್ಮೇಳನದಲ್ಲಿ ನಿಮಗೆ ಮನ್ನಣೆಯನ್ನು ಸಿಗಬೇಕು, ನೀವು ಸಾಕಷ್ಟು ಕಾಂಟ್ರಿಬ್ಯೂಷನ್ಗಳನ್ನು JCI ಭಾರತಕ್ಕೆ ನೀಡಬೇಕು, ಇಂಥದ್ದೆಲ್ಲ ಹೇಳುವಾಗ ಖಂಡಿತವಾಗಿ ಎಷ್ಟೋ ಜನ ಘಟಕದ ಅಧ್ಯಕ್ಷರು ಬ್ಯಾಕ್ಔಟ್ ಆಗಿದ್ದು ಇದೆ. ನಿರ್ಗಮನ ಕಾರ್ಯದರ್ಶಿ ಶ್ರೀನಿವಾಸ ಅರ್ಬಿಗುಡ್ಡೆ, ನಿರ್ಗಮನ ಕೋಶಾಧಿಕಾರಿ ಮನೋಜ್ ಕನಪಾಡಿ, ಲೇಡಿ ಜೆಸಿ ಸಂಯೋಜಕಿ ಆಶಾ ಮಣಿರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿರ್ಗಮನ ಅಧ್ಯಕ್ಷೆ ರಶ್ಮಿ ಶೆಟ್ಟಿ ಸ್ವಾಗತಿಸಿ ವಾರ್ಷಿಕ ವರದಿ ವಾಚಿಸಿದರು. ಕಾರ್ಯದರ್ಶಿ ಕಿಶೋರ್ ಆಚಾರ್ಯ ವಂದಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಂಗೀತ ರಸಮಂಜರಿ ನಡೆಯಿತು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.